ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ದಿನಸಿ ಕಿಟ್ಟನ್ನು ಕೊಡ್ತಾರೆ. ಸೊ ಸೆಪ್ಟೆಂಬರ್ 1ನೇ ತಾರೀಕಿಂದ ಅಂತೇಳ್ಬಿಟ್ಟು ನಾನು ಈಗಾಗಲೇ ಕಳೆದ 2 ತಿಂಗಳ ಹಿಂದೆಯಿಂದನೇ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ ಸ್ನೇಹಿತರೆ. ಸೊ ಸಕ್ಕರೆ 1 kg, ಉಪ್ಪು 1 kg, ತೊಗರಿಬೇಳೆ 1 kg, ಗೋಧಿ 2 kg, ಅಡುಗೆ ಎಣ್ಣೆ 1 ಲೀಟರ್, 100 ಗ್ರಾಂ ಕಾಫಿ ಪುಡಿ ಜೊತೆಗೆ 100 ಗ್ರಾಂ ಟೀ ಪುಡಿ, ಇದಿಷ್ಟು ಸೆಪ್ಟೆಂಬರ್ 1ನೇ ತಾರೀಕಿಂದ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿಯ ಜೊತೆಗೆ ಇದನ್ನ ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ದಿನಸಿ ಕಿಟ್ಟನ್ನ ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೆ. ಸೊ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿತ್ತು ಆ ಟೈಮಲ್ಲಿ. ಸೊ ಈಗ ಏನಾಗ್ತಾ ಇದೆ, ಸೆಪ್ಟೆಂಬರ್ 1ನೇ ತಾರೀಕು ಇವತ್ತು, ಆದರೆ ಈ ಒಂದು ಇಂದಿರಾ ದಿನಸಿ ಕಿಟ್ಟನ್ನು ಕೊಡ್ತಾರಾ ಇಲ್ವಾ ಅಂತೇಳ್ಬಿಟ್ಟು ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಕಡೆಯಿಂದನೇ ಮಾಹಿತಿ ಬಂದಿತ್ತು. ಕಳೆದ 2 ತಿಂಗಳ ಹಿಂದೆನೆ ಬಂದಿತ್ತು. ಇಂದಿರಾ ದಿನಸಿ ಕಿಟ್ಟನ್ನು ಕೊಡಬೇಕು, ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ 10 kg ಅಕ್ಕಿನ ನಾವು ಕೊಡ್ತಾ ಇದ್ದೀವಿ. ಆದರೆ 10 kg ಅಕ್ಕಿ ಅವರಿಗೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆ ಒಂದು ಅಕ್ಕಿನ ಸಾಕಷ್ಟು ಜನರು ಸೇಲ್ನ ಮಾಡ್ತಾ ಇದ್ದಾರೆ. ಸೊ ಮನೆಯಲ್ಲಿ 5 ಜನರು ಇದ್ರೆ 50 kg ಅಕ್ಕಿನ ಕೊಡ್ತಾ ಇದ್ದೀವಿ. ಸೊ 50 kg ಅವರಿಗೆ ಜಾಸ್ತಿ ಆಗುತ್ತೆ. ಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ 50 kg ಅಕ್ಕಿ ಒಂದು ತಿಂಗಳಿಗೆ ಜಾಸ್ತಿ ಆಗುತ್ತೆ. ಹಾಗಾಗಿ 20ರಿಂದ 30 kg ಅಕ್ಕಿನ ಬೇರೆ ಕಡೆ ಸೇಲ್ ಮಾಡ್ತಾ ಇದ್ದಾರೆ. ಹೋಟೆಲ್ಗಳಿಗಾಗಿರ್ಬೋದು ಅಥವಾ ಬೇರೆ ಅಂಗಡಿಗಳಿಗಾಗಿರ್ಬೋದು, ಈ ರೀತಿಯಾಗಿ ಸೇಲ್ ಮಾಡ್ತಾ ಇದ್ದಾರೆ. ಇದನ್ನ ಗಮನ ಹರಿಸಿದಂಥ ಸರ್ಕಾರ, ಸೊ ಈ ಒಂದು ವೇಸ್ಟೇಜ್ ಮಾಡ್ತಿರುವಂಥ ಅಕ್ಕಿಯ ಬದಲು ಇಂದಿರಾ ದಿನಸಿ ಕಿಟ್ ಅಂತೇಳ್ಬಿಟ್ಟು ಒಂದು ಕಿಟ್ಟನ್ನು ಕೊಡೋಣ. ಸೊ ಹಾಗಾಗಿ ಆ ಒಂದು ಕಿಟ್ಟಿನಿಂದ ಅವರಿಗೆ ಸಾಕಷ್ಟು ಅನುಕೂಲಗಳಾಗುತ್ತೆ. ಮನೆಗೆ ಬೇಕಾಗುವಂಥ ದಿನಸಿ ಪದಾರ್ಥಗಳನ್ನೇ ಕೊಡೋಣ. ಅದರ ಜೊತೆಗೇನೆ 5 kg ಅಕ್ಕಿ, ಒಬ್ಬರಿಗೆ 5 kg ಅಂತೆ ಅಕ್ಕಿ ಕೂಡ ಕೊಡೋಣ. ಜೊತೆಗೆ ಈ ಒಂದು ಇಂದಿರಾ ದಿನಸಿ ಕಿಟ್ಟನ್ನು ಕೂಡ ಕೊಡೋಣ ಅಂತೇಳ್ಬಿಟ್ಟು ಸರ್ಕಾರ ಈಗಾಗಲೇ ಪ್ಲಾನ್ನ ಮಾಡಿತ್ತು. ಅದರ ಜೊತೆಗೇನೆ ಸಕ್ಕರೆ 1 kg, ಉಪ್ಪು 1 kg, ತೊಗರಿಬೇಳೆ 1 kg, ಗೋಧಿ 2 kg, ಅಡುಗೆ ಎಣ್ಣೆ 1 ಲೀಟರ್, 100 ಗ್ರಾಂ ಕಾಫಿ ಪುಡಿ ಜೊತೆಗೆ 100 ಗ್ರಾಂ ಟೀ ಪುಡಿ ಕೂಡ ಕೊಡೋಣ ಅಂತೇಳ್ಬಿಟ್ಟು ಪ್ಲಾನ್ನ ಮಾಡಿತ್ತು. ಇದಿಷ್ಟು 7 ದಿನಸಿನ ಸೇರಿಸ್ಬಿಟ್ಟು ಒಂದು ಇಂದಿರಾ ದಿನಸಿ ಕಿಟ್ ಅಂತೇಳ್ಬಿಟ್ಟು ಮಾಡಿ ಆ ಒಂದು ಇಂದಿರಾ ದಿನಸಿ ಕಿಟ್ಟನ್ನು ಕೊಡೋದಾಗಿ ಪ್ಲಾನ್ನ ಮಾಡಿತ್ತು. ಸೊ ಇದ್ರ ಬಗ್ಗೆ ಈಗಾಗಲೇ ಮೀಟಿಂಗ್ ಕೂಡ ಮಾಡಿದ್ದಾರೆ, ಸಾಕಷ್ಟು ಬಾರಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ಆದರೆ ಈಗ ಮುಂದಿನ ದಿನಗಳಲ್ಲಿ ಬರುತ್ತಾ ಇಲ್ವಾ? ಸೆಪ್ಟೆಂಬರ್ ತಿಂಗಳು ಬಂದಾಗಿದೆ, ಸೆಪ್ಟೆಂಬರ್ 1ನೇ ತಾರೀಕು ಇವತ್ತು. ಹಾಗಿದ್ರೆ ಈ ತಿಂಗಳಲ್ಲಿ ಬರಬೇಕಾಗಿತ್ತು. ಹಾಗಿದ್ರೆ ಯಾವಾಗ ಬಿಡುಗಡೆ ಆಗುತ್ತಾ ಇಲ್ವಾ ಅಂತೇಳ್ಬಿಟ್ಟು ನಿಮಗೆ ಈಗಾಗಲೇ ಕುತೂಹಲ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ ಕೂಡ ಸರ್ಕಾರದ ಕಡೆಯಿಂದ ಬರ್ತಾ ಇಲ್ಲ. ಸೊ ಸೆಪ್ಟೆಂಬರ್ ಬಂತು, ಸೊ ಆಗಸ್ಟಲ್ಲೇ ಇದ್ರ ಬಗ್ಗೆ ಅಪ್ಡೇಟ್ ಕೊಡಬೇಕಾಗಿತ್ತು, ಆದರೆ ಅಪ್ಡೇಟ್ ಕೊಟ್ಟಿಲ್ಲ. ಆದರೆ ಏನು ಹೇಳಿದ್ರು, ನ್ಯಾಯಬೆಲೆ ಅಂಗಡಿಗೆ ಅಂತ ಹೇಳಿದ್ರೆ ಮುಂದಿನ ತಿಂಗಳಿಂದ ಅಕ್ಕಿ 5 kg ಮಾತ್ರ ಕೊಡ್ತೀವಿ ಅಂತೇಳ್ಬಿಟ್ಟು ಹೇಳಿದ್ರು. ಆಗಸ್ಟ್ ತಿಂಗಳಲ್ಲಿ ಹೇಳಿದ್ರು ಸ್ನೇಹಿತರೆ, 5 kg ಅಕ್ಕಿ ಮಾತ್ರ ಕೊಡುವಂಥದ್ದು, ಇನ್ನು 5 kg ಬದಲು ಕಿಟ್ಟನ್ನು ಕೊಡ್ತೀವಿ ಅಂತೇಳ್ಬಿಟ್ಟು ನ್ಯಾಯಬೆಲೆ ಅಂಗಡಿಗೂ ಕೂಡ ತಿಳಿಸಿದ್ರು. ಆದರೆ ಈಗ 10 kg ಅಕ್ಕಿನೇ ಬರುವ ಚಾನ್ಸಸ್ ಕೂಡ ಇದೆ ಸ್ನೇಹಿತರೆ. ಈ ಒಂದು ಇಂದಿರಾ ದಿನಸಿ ಕಿಟ್ಟನ್ನು ಕೊಡುವ ಚಾನ್ಸಸ್ಸು ಇಲ್ಲ. ಸೊ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಅಧಿಕೃತವಾದ ಹೇಳಿಕೆ ಕೂಡ ಬರ್ತಾ ಇಲ್ಲ. ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇಲ್ಲ, DK ಶಿವಕುಮಾರ್ ಅವರು ಕೂಡ ಹೇಳ್ತಾ ಇಲ್ಲ. ಅದರ ಜೊತೆಗೇನೆ ಆಹಾರ ಇಲಾಖೆಯ ಸಚಿವರಾದಂಥ KH ಮುನಿಯಪ್ಪನವರು ಕೂಡ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೂಡ ಕೊಡ್ತಾ ಇಲ್ಲ. ಮೀಡಿಯಾ ಮುಂದೆ ಬಂದು ಯಾವುದೇ ರೀತಿಯಾದಂಥ ಹೇಳಿಕೆ ಕೂಡ ನೀಡ್ತಾ ಇಲ್ಲ ಸ್ನೇಹಿತರೆ. ಸೊ ಹಾಗಿದ್ರೆ ಈ ಒಂದು ಇಂದಿರಾ ದಿನಸಿ ಕಿಟ್ಟನ್ನು ಕೊಡುವ ಚಾನ್ಸಸ್ಸು ತುಂಬ ಕಡಿಮೆನೇ ಇರುತ್ತೆ ಸ್ನೇಹಿತರೆ. ಯಾವುದೇ ಒಂದು ಹೊಸ ಚೇಂಜಸ್ನ ಮಾಡೋದಿದ್ರೆ ಮೀಡಿಯಾ ಮುಂದೆ ಬಂದು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಮೀಡಿಯಾ ಮುಂದೆ ಬಂದು ಮಾತನಾಡ್ತಾರೋ ಅದೇ ರೀತಿಯಾಗಿ ಆಹಾರ ಇಲಾಖೆಯ ಸಚಿವರಾದಂಥ KH ಮುನಿಯಪ್ಪನವರು ಬಂದು ಮಾತನಾಡಬೇಕಾಗಿತ್ತು. ಆದರೆ ಅವರು ಯಾವುದೇ ರೀತಿಯಾದಂಥ ಕ್ಲಾರಿಟಿ ಕೊಟ್ಟಿಲ್ಲ.
ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಕೊಟ್ಟಿಲ್ಲ. ಹಾಗಾಗಿ ಇದು ಆಲ್ಮೋಸ್ಟ್ ಆಲ್ ಸ್ಟಾಪ್ ಆಗುವ ಚಾನ್ಸಸ್ ಇದೆ. ಈ ಒಂದು ಇಂದಿರಾ ದಿನಸಿ ಕಿಟ್ಟನ್ನು ಕೊಡೋದ್ರಿಂದ ಸರ್ಕಾರಕ್ಕೆ ಮತ್ತಷ್ಟು ಲಾಸ್ ಆಗುತ್ತೆ. ಸೊ ಸಕ್ಕರೆ 1 kg, ಉಪ್ಪು 1 kg, ತೊಗರಿಬೇಳೆ 1 kg, ಗೋಧಿ 2 kg, ಅಡುಗೆ ಎಣ್ಣೆ 1 ಲೀಟರ್, 100 ಗ್ರಾಮ್ ಕಾಫಿ ಪುಡಿ, 100 ಗ್ರಾಮ್ ಟೀ ಪುಡಿ, ಇದಿಷ್ಟು ಕೊಡಬೇಕಂತ ಹೇಳಿದ್ರೆ ಏನಿಲ್ಲ ಅಂತ ಹೇಳಿದ್ರು 300-350 ರೂಪಾಯಿ ಆಗೇ ಆಗುತ್ತೆ. ಸೊ ಸ್ನೇಹಿತರೆ, ಇಷ್ಟು ಹಣ ಸುರಿದು ಒಬ್ಬರಿಗೆ ಕೊಡೋದಾ, ಇದು ಮನೆಯಲ್ಲಿರುವಂಥ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರಿಗೂ ಸೇರಿ ಇಷ್ಟು ಕೊಡೋದಾ ಅಂತೇಳ್ಬಿಟ್ಟು ಸರ್ಕಾರ ಕೂಡ ಪ್ಲ್ಯಾನ್ನ ಮಾಡ್ತಾ ಇತ್ತು. ಸೊ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ ಕೂಡ ಬಂದಿರಲಿಲ್ಲ. ಇದಿಷ್ಟು ನಾನು ಈಗಾಗಲೇ ಏನು ಹೇಳಿದ್ನೋ ಆ ಒಂದು ಕಿಟ್ಟಿನಲ್ಲಿರುವಂಥ ಪದಾರ್ಥಗಳನ್ನು ಒಬ್ಬರಿಗೆ ಹಂಚೋದಾ, ಅಥವಾ ಮನೇಲಿ 4 ಜನ ಇದ್ದರೆ 4 ಕಿಟ್ ಕೊಡ್ತಾರಾ, ಅಥವಾ ಮನೇಲಿ 4 ಜನ ಇದ್ದರೆ ಈ 4 ಜನಗೂ ಸೇರಿ ಇದಿಷ್ಟೇ ಒಂದೇ ಕಿಟ್ಟನ್ನೇ ಕೊಡ್ತಾರಾ, 5-5 kg ಅಕ್ಕಿ ಕೊಟ್ಟು ಇದೊಂದೇ ಕಿಟ್ಟನ್ನು ಕೊಡ್ತಾರಾ ಅಂತೇಳ್ಬಿಟ್ಟು ಕೂಡ ಕ್ಲಾರಿಟಿ ಕೊಡಲಿಲ್ಲ. ಸೊ ಸುಮ್ಮನೆ ರಿಸ್ಕು ಆ ಕಿಟ್ಗಳನ್ನು ಕೊಡೋದು, 7 ಪ್ಯಾಕೆಟ್ ಮಾಡಿ ಅದಕ್ಕೆ ತುಂಬೋದು, ಅದೆಲ್ಲದೂ ಕೂಡ ರಿಸ್ಕ್ ಅಂತೇಳ್ಬಿಟ್ಟು ಸರ್ಕಾರ ಹೋಗಲಿ 10 kg ಅಕ್ಕಿನೇ ಕೊಟ್ಬಿಡೋಣ, ರಿಸ್ಕೇ ಬೇಡ, ಒಂದು ಮೂಟೆಯಲ್ಲಿ ಬಂದ್ಬಿಡುತ್ತೆ. ಒಬ್ಬರು ಮನೆಯಲ್ಲಿ ಒಂದು ಕುಟುಂಬದಲ್ಲಿ 5 ಜನ ಇದ್ದಾರೆ ಅಂತ ಹೇಳಿದ್ರೆ 50 kg ಒಂದು ಮೂಟೆ ತೆಗೆದು ಕೊಟ್ಬಿಟ್ರೆ ತಗೊಂಡು ಹೋಗ್ಬಿಡ್ತಾರೆ. ಸುಮ್ಮನೆ ಟೆನ್ಷನ್ ಇರೋದಿಲ್ಲ. ಈ ಕವರಿಗೆ ಹಾಕೋದಂತೆ, ಅದನ್ನು ಕಟ್ಟೋದಂತೆ, 100 ಗ್ರಾಮ್ ಅಳತೆ ಮಾಡೋದಂತೆ, 1 kg ಅಳತೆ ಮಾಡೋದು, ಈ ರೀತಿ ಹಿಂಸೆ ಪಡೋದಕ್ಕಿಂತ ಆರಾಮಾಗಿ ಅಕ್ಕಿನೇ ಕೊಟ್ಬಿಟ್ರೆ ರಿಸ್ಕೇ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಪ್ಲ್ಯಾನ್ ಮಾಡಿರ್ಬೋದು. ಸೊ ಹಾಗಾಗಿ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಕೊಟ್ಟಿಲ್ಲ. ಸೊ ಅಲ್ಲಿಗೆ ಮುಗೀತದು. ಹತ್ತತ್ರ 1-1.5 ತಿಂಗಳು ಆಯಿತು, ಅದ್ರ ಬಗ್ಗೆ ಅಪ್ಡೇಟ್ಸೇ ಬರ್ತಾ ಇರಲಿಲ್ಲ. ಆದರೆ ನ್ಯಾಯಬೆಲೆ ಅಂಗಡಿಗೆ ಮಾತ್ರ ಹೇಳಿದರು, ಇನ್ನು ಮುಂದೆ 10 kg ಅಕ್ಕಿ ಕೊಡೋದಿಲ್ಲ, 5 kg ಅಕ್ಕಿ ಮಾತ್ರ ಕೊಡೋದು ಅಂತೇಳ್ಬಿಟ್ಟು ನ್ಯಾಯಬೆಲೆ ಅಂಗಡಿಗೆ ಹೇಳಿದರು ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ಸ್ ಬಂದಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಚೇಂಜಸ್ ಆದರೆ ಸೊ ವಿಡಿಯೋ ಮಾಡಿ ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.